ಹಂಗಾರ ಗುಡಿಗೆ ಹೋಗಿ ಬರ್ರಿ, ಗುಡಿಗೆ ಹೋಗಿ ಬಂದಿಂದ ಕೊಡ್ತೇನಂತ. ಯಾಕ ಗುಡಿಗೆ ಹೋಗಿ ಬಂದಿಂದ ₹1000 ವ್ಯಾಪಾರ ಮಾಡ್ಬಿಡ್ತೀನಿ ಅಮ್ಮ ನೀನು. ಅದೇ ಗುಡಿ ಒಳಗೆ ಏನ್ ದಕ್ಷಿಣೆ ಹಾಕೋಣ ಬೇಡ, ನಾವು ಕೊಡುವ ರೊಕ್ಕ ಕೊಟ್ಬಿಡು ಇಲ್ಕಂತ ಮೇಲೆ ನಾವ ಒಳಗೆ ಹೋಗಿ ಹೊರಗೆ ಬರುವತ್ತೆ ಕೊಟ್ಟೆ ನಿಂಗೆ ರೊಕ್ಕನ. ಥೋ ಏನ್ ಅಷ್ಟು ನಂಬಿಕಿಲ್ಲ ನೀವು? ನಾ ಏನು ಅಂಗಡಿ ಮುಚ್ಕೊಳಕೇನ? ನಂದ ಇದು ಅಂಗಡಿ. ಹೊಳೆ ಚಪ್ಪಲ ಕೊಡಕ್ ಬರ್ತಿರಿಲ್ಲ, ಕೊಡ್ತೇನೆ ಹೋರಿ. ಅಲ್ಲಿ ನೋಡ್ರಿ ಅಮ್ಮ, ಅಲ್ವೇ ನಾವು ಗುಡಿಗೆ ಹೋಗಿ ಬಂದು ಹೊಳೆ ಕೊಡ್ತೀವಿ ಅಂದ್ರೆ ನಿಂಗೆ ನಂಬಿಕೆ ಇಲ್ಲ. ನೀ ಮಾತ್ರ ಹೊಳೆ ಬರ್ರಿ ಕೊಡ್ತೇನೆ ಅಂದ್ರೆ ನಾವು ಸುಮ್ ಹೋಗ್ಬೇಕನ? ಅಲ್ವೇ ನಿಂದೊಂದು ₹200-300 ಕೊಡೋದಿರ್ಲಿ, ನಾವು ಇಷ್ಟು ಚಲೋ ಚಪ್ಪಲ್ ಬಿಟ್ಟು ಹೋಗ್ತೇವನ? ನಿಮ್ಮ ಚಪ್ಪಲ್ ಹಾಕೊಳಕ್ ಬಂದಾರ ರೊಕ್ಕ ಕೊಡ್ತೀವಿ ಇಲ್ವೇ? ಅದ್ರಾಗ ಎದನ್ ಬಿಟ್ಟು ಹೋದ್ರು ನಮ್ ಪ್ರೇಮಿ ಚಪ್ಪಲ್ ಮಾತ್ರ ಬಿಟ್ಟು ಹೋಗಂಗಿಲ್ಲ. ಏನ ನೋಡೋದು ಹೆಂಗ ಡಿಸೈನ್ ಪಿನ್ನ ಆ ಡಿಸೈನ್ ಚಪ್ಪಲ್ ಎಲ್ಲಿ ಹುಡುಕಿದ್ರು ಮತ್ತೆ ಸಿಗುದಿಲ್ಲ ಅಂತ ಚಲೋ ಚಪ್ಪಲ್ ಬಿಟ್ಟು ಹೋಗ್ತೇ ಅಂತ ಮಾಡಿ ಏನ ನೀನೊಂದು ₹200-300 ಸಲುವಾಗಿ. ಯಮ್ಮ ನಿನಗೇನ್ರ ಸೊಸಿ ಅದಾಳ ಮತ್ತೆ? ಅದಾಳ. ಯಾಕ ಹಂಗಾರ ನೀ ಈ ಚಪ್ಪಲ್ ಪ್ರೇಮಕ್ಕ ಮುಚ್ಚಿಟ್ಬಿಡು ಅವ್ನ ಚಪ್ಪಲ್. ಮತ್ತ ಆಮೇಲೆ ಅವ್ರ ಆಕಿ ಸೊಸಿ ನೋಡಿ ನನಗೂ ಇಂಥ ಚಪ್ಪಲ್ಲ ಬೇಕು ಅಂತೇಳಿ ಅಳಾಕತ್ಲಂದ್ರ ಆಮೇಲೆ ಗತಿ ಏನ ಎಲ್ಲಿಂದ ತಂದು ಕೊಡಾಕು ನಾ ಚಪ್ಪಲ್ ಬಗನ ಇದೇ ಚಪ್ಪಲ್ ಮಾರಕ್ ಕೊಡು ಅಂದ್ರ ಯಮ್ಮ 4000 ಅಲ್ಲ, ನೀ ಎಷ್ಟು 1000 ಕೊಟ್ರೆ ಈ ಚಪ್ಪಲ್ ಮಾತ್ರ ಕೊಡುದಿಲ್ಲ. ಮತ್ ನಾವು ಏನ ಅದಕ್ಕ ಈಗ ಒಮ್ಮೆ ನೋಡ್ಕೊಂಡ್ಬಿಡ, ನೋಡ್ಕೊಂಡ್ ಚಪ್ಪಲ್ ಮುಚ್ಚಿಟ್ಬಿಡು ಅವ್ನು. ಹೋಗ್ಲಿ ಬಿಡ್ಲಿ ಕರ್ಸಾತಿಕಿಗೆ. ನೋಡು ಶಾಂತಕ್ಕ, ಈ ಪತ್ರಿ ಬಸಿ ನೋಡಿಕಿನ್ ತಿಂಡಿ ಬಸಿನ ಎಷ್ಟು ತಿಂಡಿ ಮಾಡ್ತಾವ ನೋಡಿಕಿ. ತಿಂಡಿ ಬಾಳ ಅಗ್ರಿಲಿಕ್ಕಿದ ಅಲ್ಲ. ನೋಡಮ್ ಹೆಂಗ್ ಮಾಡ್ತಾವ ನಮ್ ಚಪ್ಪಲ್ ಅರ್ಧ ಒಂದು ಕೆಲಸ ಮಾಡ್ತಾವ ಶಾಂತಕ್ಕ. ಅಲ್ಲ ಕಾಡ್ಯಾಗ ನಮ್ಮಿ ನಾ ಎಡ್ಡಂಗ ಅಡ್ಡಾಡೇವಿ, ಮತ್ ಚಪ್ಪಲ್ ಹರಿಲಾರ್ದಂಗ ಇರ್ತಾವ ನಾವು. ಅಲ್ಲಿ ನೋಡ ಶಾಂತಕ್ಕ, ಪುಕ್ಸೆಟ್ಟಿ ಈಕಿ ಚಪ್ಪಲ್ ಅಡ್ವರ್ಟೈಸ್ಮೆಂಟ್ ಮಾಡಾಕತ್ತೀನಿ. ಎಷ್ಟು ಬೈತಿದ್ದಾವ ನನಗೀಕಿ. ನೋಡಿಕಿನ್ನು ಅಕ್ಕ ನೀ ಅಡ್ವರ್ಟೈಸ್ ಮಾಡೋದು ಬೇಕಾಗಿಲ್ಲ ಹಂಗ. ನಾನ್ ಚಪ್ಪಲ್ ಯಾಕೆ ಅಡ್ವರ್ಟೈಸ್ ಮಾಡೋಕೆ? ಸುಮ್ ಕುಂದ್ರ ಬಾಯ್ ಮುಚ್ಕೊಂಡು. ಅಡ್ವರ್ಟೈಸ್ ಅಲ್ಲಲೇ ಏನ ಇಂಗ್ಲಿಷ್ ಪೀಸ ಬರೋದಿಲ್ಲ ನಿನಗೆ? ಅಡ್ವರ್ಟೈಸ್ ಅದ ಅಡ್ವರ್ಟೈಸ್ ಬಾಯ್ ಮುಚ್ಕೊಂಡು ಕುಂದ್ರ. ನಾ ಏನ್ ಈಗ ಎಲ್ಲಿ ಓದು ಬರಾಕಲ್ತೇನೆ, ಎಕ್ಸಾಮ್ ಬರಿಬೇಕಾಗಿಲ್ಲ. ಆತ್ಬಿಡಿ ನೀ ಮಾತಾಡಕ್ ಹೋಗ್ಬೇಡ. ಹೋಲತ್ತಾಗ ಈಗೇನ್ ನಿನ್ ಚಪ್ಪಲಿ ಕರ್ಸಿದ ಕಸಾಯ ಆತ ನಿನ್ಗೆ. ಅಲ್ಲೇ ಆ ಚಪ್ಪಲ್ ಹಾಕೊಂಡ ನಮ್ಮನಿ ಹಣ್ಣು ಹತ್ತಂಗ್ ಮರ ಹತ್ತಿ ಮತ್ತ ಚಪ್ಪಲ್ ಹರಿಲಾರ್ದಂಗ ಇರ್ತಾವನ. ನಾನ್ ನೋಡಿ ನನ್ ಚಪ್ಪಲ್ ತಳಗ್ ಬಿಟ್ಟು ಹತ್ತಿದ್ನಿ ಎಂತ ಆಚಲಲ್ಲ ನನ್ ಚಪ್ಪಲ್. ನನ್ ಗಂಡ ತಂದ್ಕೊಟ್ಟ ನಾವು ಆ ಬಾಟಾದಾಗ. ನಿನ್ ಗಂಡ ಒಂದ್ ಜೊತೆ ಬೂಟು ತಗೊಳೋದಿಲ್ಲ ನಿನಗ? ಬಾಟಾ ಅಂತ ಬಾಟಾ ಚಪ್ಪಲ್ ಅಂದ್ರೆ ಬೂಟ ತಗೋತಾನ ಮತ್ ನಿನಗ ಎಟ್ಟಿಗೆರವು. ಈಗ ಕಾತಿ ಗುಡಿ ಹೊಂಟೇವಿ, ಕೈಯಾಗ ಹೂವಿನ ಬಿಟ್ಟು ಹಿಡ್ದೇವಿ, ಏನಂತ ಮಾತಾಡ್ತೀರ? ನಿಮ್ಮ ಬಾಯಿಗೆ ನಾವು ಹೊಲಿಗೆ ಹಾರ ಹಾಕಲೇನ ತಗ? ಆತಾತ ರಾರಾ ಪಾರಕ್ಕ ಗುಡಿ ಹೋಗುನ್ ಬಾರ. ಬರ್ತಾನೆ ನಡಿ ಹೋಗುನ. ರಾರಾ ಶಾಂತಕ್ಕ ಚಿಲ್ಲರೆ ತಾರ ತಗೊಂಡ್ ಬರ್ತೇನೆ ನಡಿ. ಆ ಮುದಿ ಕಿಲ್ಲ ಅನ್ನಕತ್ತೈತಿ, ಹೊಳೆ ಬಂದು ಇಸ್ಕೊಂಡ್ರ ಆತ ನಡಿಯತ್ತಾಗ. ಎಲ್ಲಾದ್ರೂ ಕುಟುವಾದ ಮಾಡಕ್ ಹೋಗುನು. ರಾರಾ ಸಟ್ ಮಾರಿ ಬಾರ, ಸಿಟ್ಟಾಗ ಹೋಗ್ಬೇಡ ಗುಡಿ ಹೋಗುನ್ ಬಾರ. ನಡಿಯ ಬೆಂಡ್ಲಿ ನಡಿ, ಬರ್ತೇನೆ ನಡಿ. ಯಮ್ಮ ಯಾವ್ದಕ್ಕೂ ನಿನ್ನೊಂದು ಫೋಟೋ ತಗೋತೇನೆ ತಡಿ. ಹಂಗ್ಯಾಕ್ವೇ ಅಮ್ಮ? ಆ ಪೊಲೀಸರು ಫೋಟೋ ತೆಗಿಯೋತ್ನ್ಯಾಗ ಕಳ್ರು ಪಾಟಿ ಹಿಡ್ಕೊಂಡು ನಿಂತಿರ್ತಾರಲ್ಲ ಹಂಗ್ ನಿಂತಿಯಲ್ವೇ? ಒಂದಿಟ್ಟು ನಕ್ಕೊಂತ ನಿಂದ್ರೋಟ ಪಳ್ಳತ್ನಾಗ 32 ಹಲ್ಲು ಹೊರಗೆ ಕಾಣ್ಬೇಕು. ಇಲ್ಲಿ ಕದ ಹೋಲಿ ವಯಸ್ಸಾಗಿದಲ್ಲ ಏಸ್ ಉಳ್ದಾವ ಆಸರ ಕಾಣ್ಲವು ಹೊರಗೆ ಪಳ್ಳತ್ನಾಗ. ಬ್ಯಾಕ್ ಸೈಡ್ ಆ ಕಡೆ ಹೊಳ್ಳೆ ಸೈಡ್ಗೊಂದು ತೆಗಿತೀನಿ. ಆತನ ಆತ ಅಲ್ಲ ನೀ ಫೋಟೋ ಹೊಡ್ಕೊಳ್ಳೋಷ್ಟು ಚಂದದನೇ ನನಗ ಗೊತ್ತಿದ್ದಿಲ್ಲ ನೋಡ. ಇನ್ನೇನೆ ಈ ಬಿಸಿಲಿಗೆ ಕುಂತ ಒಂದು ಈಟು ಬಣ್ಣ ಡೌನ್ ಆಗೈತಿ. ಯಾಕಂದ್ರೆ ಇನ್ನೂ ಭಾಳ ಚಂದ ಇದ್ನ ಹರಿದಾಗ. ಅದು ಹೋಲ್ಬಿಡು, ಈಗ ನೀನು ಆ ಫೋನ್ಯಾಗ ಅದೇನೋ ಇಡ್ತಾರಲ್ಲ ಟೇಟಸ ಪಟಸ ಅದು ವಾಟ್ಸಪ್ ಅಂತೇಳಿ ಅದ್ರೊಳಗೆ ಇಡ್ತಾರಲ್ಲ, ಅದನ್ನ ಇಡಾಕೆ ಫೋಟೋ ಹೊಡ್ಕೊಂಡೇನೆ. ಇಂಥವ್ರ ಕಡೆ ಹೂ ಕಾಯಿ ಬಾಳೆಹಣ್ಣು ತೊಗೊಂಡಿದ್ವಿ, ಇವ್ರ ಅಂಗಡಿ ಬಗಲ ಚಪ್ಪಲ್ ಬಿಟ್ಟಿದ್ವಿ, ಗುಡಿಗೆ ಹೋಗಿದ್ ನೆನಪಿಗೆ ಅಂತೇಳಿ. ಏನೇನು ಮುದುಮೂಳಿ ಅಲ್ಲ, ಒಂದು ₹5 ಚಿಲ್ಲರ್ ಬಿಡುವಲ್ಲಿ ನೀನು ಫೋಟೋಸ್, ನಾನು ಮತ್ತೆ ಸ್ಟೇಟಸ್ನೇ ಬೇರೆ ಇಡ್ತೇನೆ ತಡಿ. ಅದು ವಾಟ್ಸಪ್ನಾಗ ಇಡ್ಬೇಕಂತ. ವಾಟ್ಸಪ್ನಾಗ ಇಡ್ಬೇಕ? ಏನ್ ದಂಟಿ ಸಪ್ನಾಗ ಇಡ್ಬೇಕ? ಯಮ್ಮ ನೀನು ಫೋಟೋ ಹೊಡ್ಕೊಂಡಿದ್ದು ಯಾವ ವಾಟ್ಸಪ್ನಾಗ ಇಡಾಕು ಅಲ್ಲ, ದಂಟಿನ ಸಪ್ನಾಗ ಇಡಾಕು ಅಲ್ಲ. ಮತ್ ನೀನ್ ನಮ್ ಚಿಲ್ಲರ್ ತಗೊಂಡಾಗ ಓಡೋದಂದ್ರ ಅದಕ್ಕೆ ಗುರ್ತಕ್ಕಿರ್ಲಿ ಪೊಲೀಸರಿಗೆ ತೋರ್ಸಕ್ ಅಂತ ಹೇಳಿ ನೀನು 4 ಫೋಟೋ ತಕೊಂಡ್ಬೇ ಅಮ್ಮ, ಸೈಡ್ಗೆ ಹಿಂದ್ಕ ಮುಂದ್ಕ ಅಂತೇಳಿ. ಅದು ಅಲ್ದ ರೊಕ್ಕದ ಜೊತೆಗೆ ಮತ್ತ ನಮ್ ಪ್ರೇಮಿಕ್ ಹೈಫೈ ಚಪ್ಪಲ್ ಬೇರೆ ತಗೊಂಡು ಓಡೋದಂದ್ರ ಗದ್ದಿ ಏನ್ಬೇ ಅಮ್ಮ? ಅದಕ್ಕ ಪೊಲೀಸರಿಗೆ ಹೆಂಗಿದ್ಲರಿ ಮುದಿಕೆ ಅಂತ ಕೇಳಿದ್ರೆ ತೋರ್ಸಕ್ಬೇಕಲ್ವೇ? ಅದಕ್ಕೆ ನೀನ ಊರು ಬಿಡಾಡಿ ನಿಂದೊಂದು ₹200-100 ಚಿಲ್ಲರ್ ಕೊಡೋದಿರ್ಲಿ. ನಾನು ಇಂಥ ದೊಡ್ಡ ಅಂಗಡಿ ಇಷ್ಟೆಲ್ಲ ತೆಂಗಿನಕಾಯಿ ಹೂವು ಬಿಟ್ಟು ಓಡಾಕಿದ್ದೇನೆ ನಾನು. ಬಾಯಿಲೆ ನನ್ನ ಹಿಟ್ಟಿನ ಚೀಲ ಹರಿದಂಗಿರ್ತೇನೆ. ಬಾರ ಬಿಡಾಡಿ ಬಾಯಿ ನಿಂದ್ರ. ಹಡಿಬಿಟ್ಟಿ ನಿಂದ್ರ. ಇನ್ನು ಮತ್ತೆ ನನ್ನ ಬಾಯಿ ಬಾ ಮಾಡ್ತೇನೆ, ಹೊಳೆ ಬಾ ಮಾಡ್ತೇನೆ. ಆದ್ರೂ ಏನನ್ರಿ ಗನ ಮಾತಾಡೋದು ಬಿಡ ಇದು ಕುಡಿಗೆ. ಗಿರ್ಜಿ ಎಲ್ಲಿ ಹೋದ್ಲೇನ ಪಡಾಳೆ ಆರಿಸ್ಕೊಂತ ಯಾರಿಗ್ ಗೊತ್ತ? ನಿಂತಲ್ಲಿ ನಿಂದಿರ್ತಾಳನ ಕಾಲಾಗ ನಾಯಿಗಿರಿ ಅದಾವ ಶಾಂತಕಾಕಿಗೆ. ಅದ ಬಂದ್ ನೋಡುವ ಶಾಂತಕ್ಕ ಕುಡ್ಕೊಂತ ಬಂದ್ ನೋಡು. ಎಲ್ಲೋಗಿದ್ಲ ಏನು? ಎಲ್ಲಿ ಹೋಗಿದ್ದೆ ಗಿರ್ಜಿ ಪಡಾಳೆ ಹಾರಿಸ್ಕೊಂತ ಕಿಡ್ಡಿ ಮಾಡಕ? ನಿನಗೂ ಬಾಳ ಬೇಕಲ್ಲ ತಿಂಡಿ, ಪಡಾಳೆ ಹಾರಿಸ್ಕೊಂತ ಅಂತೀಯನ್ ನನಗ? ನಾನ ಮುದುಕಿಗೆ ಅವಾಜ್ ಹಾಕಕ್ ಹೋಗಿದ್ನಿ, ಗೊತ್ತೈತೇನ್ ಶಾಂತಕ್ಕ? ಏನ ಅವಾಜ? ಏಕ ಏನ್ ಅವಾಜ್ ಹಾಕಕ್ ಹೋಗಿದ್ದಿ? ಅಲ್ಲೇ ಇಲ್ಲಿದ ಮುದುಕಿ ಏನಾರ ಅಂದ ಮಾತ್ ನಮ್ಮನ್ನ ಊರ್ ದಾಟಕರ ಬಿಡ್ತಾರ
ನೀ ಸುಮ್ಕಿರು. ಬಿ ಪಾಸಿಟಿವ್ ನಾ ಅದನಿ. ಊರು ದಾಟಕ್ ಬಿಡ್ಲಿಕ್ಕೆ ತುಳ್ಕೊಂಡು ಹೋಗುನ್ ಸುಮ್ಕಿರ್ ನೀನು. ಏನ ಕಿಡ್ಡಿ ಮಾಡೇ ಬಂದಾಳ ಸಂತಕ ಐತಿ. ಹೇಳ್ತೇನೆ ತಡಿ. ಆ ಮುದುಕಿ ಏನಂದೆ ಗೊತ್ತೇನ? ನೋಡ ಆ ಚಪ್ಪಲ್ ಬಾ ಹುಷಾರಿ. ನಮ್ಮ ಚಿಲ್ಲರ್ ನಾವ್ ಬಂದ್ ಹುಡ್ಲೆ ಹೊಳೆ ಕೊಡ್ಬೇಕು. ಅದ್ರಾಗ ನಮ್ ಸೊಟ್ಟ ಮಾರಿ ಪಿನ್ನ ಹಾಕಿರೋ ಚಪ್ಪಲ್ ಮಾತ್ರ ಬಾ ಹುಷಾರಿ. ಅದನ್ನ ನೋಡ್ಕೊಂತ ಕುಂದ್ರು ಒಂದೀಟ್ ತೆಂಗಿನಕಾಯಿ ಹೂ ಕಡೆ ಲಕ್ಷಣ ಕೊಡಾಕ ಬಣ್ಣಿನ ಚಪ್ಪಲ್ ಹುಷಾರಿ ಅಂತ ಹೇಳಿ ಬಂದಿನಿ. ಶಾಂತಕ ಆ ಮುದುಕಿ ಒಂದ್ ಚಲೋ ಶಾಯರಿನ ಹೇಳಿ ಬಂದಿನಿ. ಶಾರಿ ಹಂಗಂದ್ರ ಅದ ಚಪ್ಪಲಿಗೆ ಹಾಕಿ ಪಿನ್ನ ಕಳದಂದ್ರ ಮುದುಕಿ ಬೀಳ್ತಾವ ನೀನು ಬುನ್ನ. ಆಮ್ಯಾಗ ಅಂಗಡಿಗೆ ಬರಕ ಆಗಲ್ಲ ದಿನ ಅಂತ ಹೇಳಿ ಏನಮ್ಮ ಹಂಗೆ ಹೇಳಿದ್ಯೆ ಅಲ್ಲಲ್ಲೇ ಹಂಗೆ ಯಾಕೆ ಹೇಳ್ಬರಕ್ ಹೋದೆ? ನೋಡ್ ಶಾಂತಕ ನನ್ನ ಹೊಟ್ಟೆ ಸಂಗ್ಬಿಡಂಗ 20 ಸಲ ಅಂತ ಅವ್ನು ಶಾಂತಕ ನನ್ನ ಚಪ್ಪಲ್ ಹರಿಲಿ ಬಿಡ್ಲಿ ಈಕಿ ಎದಕ್ ಬೇಕಾಗೈತಿ ಅದನ್ನ ತಗೊಂಡ್ ಪ್ರದರ್ಶನಕ್ಕೆ ಹೊಕ್ಕಳಿಕೆ. ಯಾ ಸುಮ್ಕುದ್ರೆ ನಾನು ನಿನ್ ಚಪ್ಪಲ್ ಸಲ ಹೋಗಿದ್ದಿಲ್ಲ. ನಾ ಹೋಗಿದ್ದ ಮುದುಕಿ ಫೋಟೋ ತಕೊಂಬರಕ. ಅದೇನ್ ಫೋಟೋ ತಕೊಂಬಂದು ಏನ ದೊಡ್ಡ ಕಟ್ ಹಾಕಿ ಮನೆಗೆ ಪೂಜೆ ಮಾಡ್ಬೇಕಂತ ಮಾಡಿ ಏನ ಅದ್ಲದಕ್ಕೆ ಮುದುಕಿ ಫೋಟೋ ತಕೊಂಬರಕ್ ಹೋಗಿದ್ದಿ? ಹೌದ್ ಮತ್ತೆ ಅಲ್ಲ ಒಂದು ಚಪ್ಪಲ್ ಬಿಡಾಕತ್ರ ಪುಕ್ಷಟಿ ಬಿಟ್ಟಿಸ್ಕೊಂಡಿಲ್ಲ ಚಪ್ಪಲ್. ನೀ ನೋಡಿದ್ರ ಆ ಮುದುಕಿ ಫೋಟೋ ತಗೊಂಬರಕ್ ಹೋಗಿದ್ದೇನ? ಇವ ಶಾಂತಕ ಪೂಜೆ ಮಾಡಕ್ ಪಾಪದೇನ್ ಸತ್ತತನ ಬದುಕೈತಿ? ಅಯ್ಯಯ್ಯ ನೀ ಅಂತ ಬದುಕಿದಾರನ್ನ ಕೊಲ್ಲಕ್ವ ಆಗಲ್ಲ. ಅದಕ್ಕೆಲ್ಲ ನಮ್ದು ಚಿಲ್ಲರ್ ಇನ್ನೂ 150 ರೂಪಾಯಿ ಕೊಡ್ಬೇಕಲ್ಲ ಹೊಳ್ಳಿ. ಮತ್ತೆ ತತ್ತಾಗ ಹೋದ್ಲಂದ್ರ ಅದಕ್ಕೆ ಫೋಟೋ ತಕೊಂಬಂದನಿ. ಅದ ಫೋಟೋ ಇತ್ತಂದ್ರೆ ಪೊಲೀಸರಿಗೆ ಹೇಳಕ್ ಬರ್ತೈತಿ ಇದ ಮುದುಕಿ ನೋಡ್ರಿ ಹಿಂಗ್ ನಮ್ ಚಿಲ್ಲರ್ ತಗೊಂಡೋಗೈತೆ ಅಂತೇಳಿ. ಅವರು ಹುಡುಕಿ ಆಡಿ ಸಲೀಸಾಗಿ ಎತ್ತಕೊಂಬಂದ್ ನಾಕ್ತಾರ ಅದಕ್ಕೆ. ಗಿರ್ಜಿ ನಿನ್ನ ಬಾಯಾಗನ ಕಡಕ್ ತುಂಬಲಿ ಇಲ್ಲಿಕಂದ್ರೆ ಇದ ಹೂವಿನ ಬುಟ್ಟಿ ತುರುಕ್ಲಿ ಅಲ್ಲಿ ಅದೊಂದು 150 ರೂಪಾಯಿ ಚಿಲ್ಲರ್ ತಗೊಂಡು ಓಡಿ ಹೋಗತ್ತನ ಅದ ಮುದುಕಿ. ಬೇಸ್ಕೊಂಬಂದಿನ ಮುದುಕಿ ಕಡೆ ಫೋಟೋ ತಗದೆ. ಇಂತಾವ್ ಗಿರ್ಜಿ ಕಿಡ್ಡಿ ಅಂದ್ರೆ ಇಂತಾವ್ ನೋಡಿ ಶಾಂತಕ. ನಡ್ರಿವಾ ಎಷ್ಟೊತ್ತಾತ್ ಇಲ್ಲೇ ದಾರ ಬಗಲ್ಲ ನಿಂತ್ ಮಾತಾಡ್ಕೊಂತ ನಡ್ರಿ ಪಟ್ ಹೋಗು ನಡ್ರಿ. ಅಣ್ಣ ಅಂದಂಗ ಇವ್ರು ಎಲ್ಲೋದ್ರೆ? ಯವ್ವ ನಿನ್ನ ಗಂಡ ಮ್ಯಾಗ ಎರಡು ಹಳೆ ಅಂದ್ರು ಈಕಿ ಯಾರಕ್ಕಿ ತುಂಗ ಅಷ್ಟ್ರು ಕೂಡ ಅಲ್ಲಿ ಇದಕ್ಕೆ ಹೋಗ್ಯಾರಲ್ಲಿ ಕುಡಿಗೆ ಮುಂದೆ. ಹೌದಣ್ಣ ನಡ್ರಿಪ್ಪ ಹಂಗ ಹೋಗು ನಡ್ರಿ. ನಾವ್ ಒಳಗೆ ಹೋಗುನ್ ಹೊತ್ತಾತ್ ನಡ್ರಿಪ್ಪ. ಗೌರಿ ಅಂದಂಗ ನೋಡ್ರಿವಾ ಅಪ್ಪ ಇಬ್ರು ಈ ಕಳಸ ನೋಡಿ ಕೈ ಮುಗಿದು ಏನ ದೇವ್ರ ಕಡೆ ಬೇಡ್ಕೊರಿವ. ವರ್ಷ ತುಂಬುದ್ರೊಳಗ ಅವಳಿ ಜೋಳಿಯಾರ ಆಗಲಿ ಇಲ್ಲ ಮೊಮ್ಮಗರ ಬರ್ಲಿ ಮೊಮ್ಮಗಳರ ಬರ್ಲಿ ಒಟ್ಟು ಮೊಮ್ಮಕ್ಕಳಾಗಲಿ ಅಂತ ಬೇಡ್ಕೊರಿ. ಏನ ಮಾಡ್ಲಿ ತುಂಬಲಿ ಅಂತ ಬೇಡ್ಕೊರಿವ. ಏ ಗಿಡ್ಮುಳಿ ನಾ ಆಗ್ಲೇ ಕೈ ಮುಗಿಸಿ ಆತವ್ರು ಕಳಸ ನೋಡಿ ಆತ. ಅಡಿಕೇಶ್ವರ ಮಡಿಕೇಶ್ವರ ಶ್ರೀ ಉಳವಿ ಚನ್ನ ಬಸವೇಶ್ವರ ಬಹುಪರಾಗ್. ಹೌದಾ ಆತಾತು. ನಾನು ಅದೇ ಈಗ ಹೇಳ್ಬೇಕಂತ ನೋಡಿ ಮತ್ತೆ ಅಲ್ಲೇ ನಾನು ಹೂ ಬಾಳೆ ಅಂತ ತರಕ್ ಹೋಗಿನಿ ಮತ್ತೆ ಅಷ್ಟ್ರಾಗ ಇದು ಮಾಡಿರಿ ಆತವ್ರು ಚಲೋ ಆತ್ ಮಾಡಿದಾರ. ನಡ್ರಿ ಒಳಗೆ ಹೋಗುನಂತ. ಅಡಿಕೇಶ್ವರ ಮಡಿಕೇಶ್ವರ ನಮ್ಮ ಉತ್ತತ್ತಿ ಹೊಲದೊಳಗಿರುವ ಶ್ರೀ ಉಳವಿ ಚನ್ನ ಬಸವೇಶ್ವರ ಬಹುಪರಾಗ್. ಅಂದಂಗ ಹೊಸದಾಗಿ ಯಾರ ಮದುವೆ ಆದವರಿದ್ರು ನವದಂಪತಿಗಳು ಉಳವಿ ಬಸವಣ್ಣಗ್ ಬಂದ್ರಂದ್ರ ಈ ಕಳಸ ನೋಡಿ ಕೈ ಮುಗಿದು ಕಾಯಿ ಒಡೆದು ಬೇಡ್ಕೊಂತಾರ. ಮಕ್ಕಳಾಗ್ಲಿ ಹಂಗ ಹಿಂಗ ಅಂತೆಲ್ಲ ಬೇಡ್ಕೊಳ್ಳೋರು ಬೇಡ್ಕೋತಾರ. ಅವ್ರವ್ರ ಮನಸ್ಸಿನ ಆಸೆ ಏನಿರ್ತಾವ ಅದನ್ನ ಬೇಡ್ಕೋತಾರ. ಹೆಚ್ಚಾನೆಚ್ಚು ನವದಂಪತಿಗಳು ಬಂದ್ರೆ ಬೇಡ್ಕೊಳ್ಳೋದೇನ್ರಿ ಇದನ್ನ ಅಲ್ಲ. ಬರ್ರಿ ಒಳಗೆ ಹೋಗುನ್ ಉಳವಿ ಬಸವಣ್ಣಗ. ಆಮೇಲೆ ಈ ಗುಡಿ ಸುತ್ತಲೂ ದೀಡ್ ನಮಸ್ಕಾರ ಹಾಕ್ತಿರ್ತಾರ. ಜಾತ್ರೆ ತೇರ್ಗೀರೆಲ್ಲ ನಿಂತಿರ್ತಾವ. ಒಟ್ಟು ಈಗ ದೀಡ್ ನಮಸ್ಕಾರ ಹಾಕೋರು ಹಾಕ್ತಿರ್ತಾರ. ಆಮೇಲೆ ಹೊಂಡ ತೋರಿಸ್ತೇನೆ ಬರ್ರಿ ನಿಮ್ಗೆ. ಇಲ್ಲೇ ಮುಂದೆ ಜಳಕ ಮಾಡಿ ಗುಡಿ ಉಳವಿ ಬಸವಣ್ಣಗೆ ಬರೋದು ಇಲ್ಲೊಂದು ಸಣ್ಣ ಹೊಂಡ ಐತಿ. ಗಣಮಕ್ಳು ಒಂದ್ ಕಡೆ ಮಾಡ್ತಾರ, ಹೆಣ್ಮಕ್ಳು ಇನ್ನೊಂದ್ ಕಡೆ ಮಾಡ್ತಾರ. ನಾ ಈಗ ಸದ್ಯ ಗಣಮಕ್ಳದ ತೋರಿಸ್ತೇನೆ. ಸೇಮ್ ಅದೇ ಟೈಪ್ ಹೆಣ್ಮಕ್ಳದು ಐತಿ. ಅದು ಆ ಕಡೆ ಐತಿ, ಅದು ಕಾಣೋದಿಲ್ಲ, ಅದಕ್ಕೆ ಇದೊಂದ ತೋರಿಸ್ತೇನೆ. ಇದು ಉಳವಿ ಬಸವಣ್ಣನ ಗುಡಿ ಮುಂದೆ ಸಣ್ಣದೊಂದು ಕಲ್ಯಾಣ ಗೀತೆ ಐತ್ರಿ. ಇದು ಗಣಮಕ್ಳು ಜಕ ಮಾಡುವಂತ ಹೊಂಡ. ಇದ್ರ ಮುಂದೆ ಇದೇನು ಇಲ್ಲಿ ನೀಲಿ ತಗಡಗತೆ ಕಾಣ್ತಲ್ರಿ ಆ ಕಡೆ ಹೆಣ್ಮಕ್ಳು ಜಕ ಮಾಡ್ತಾರಲ್ಲೇ. ಇಲ್ಲಿ ಬಿಸಿನೀರನ್ನು ಕೊಡ್ತಾರ. ಆಮೇಲೆ ನಡದಿಂದ ಈ ಹೊಂಡದಾಗ ಜಕ ಮಾಡ್ಬೇಕಾರೆ ಸ್ವಲ್ಪ ಹುಷಾರಿ, ಯಾಕಂದ್ರೆ ನಡದಿಂದ ಸ್ವಲ್ಪ ಜಿಗಣಿ ಕಾಟ ಜಾಸ್ತಿ. ಹೆಚ್ಚಾನೆಚ್ಚು ಮಳೆಗಾಲದಾಗ ಭಾಳ ಇರ್ತಾವ ಜಿಗಣಿ. ಭಾಳ ಹುಷಾರಿರ್ಬೇಕು, ಎಲ್ಲಿ ಬೇಕಾದ್ರೆ ಹಿಡಿತಿರ್ತಾವ ಅವಾಗಂತರು. ಉಳುವಿಗೆ ಬರಬೇಕಾರ ದೊಡ್ಡದು ಟೈಗರ್ ಫಾರೆಸ್ಟ್ ಇದೆ ನಮಗೆ ಭೇಟಿ ಆಗೋದು. ಯಾಕಂದ್ರೆ ದಾಂಡೇಲಿ ಫಾರೆಸ್ಟ್ ಭಾಳ ದೊಡ್ಡ ಫಾರೆಸ್ಟ್. ಇಲ್ಲೇ ನಾವು ದಾರಿ ಒಳಗೆ ಬರ್ಬೇಕಾರ ಇಲ್ಲೇ ನಡ್ದಿಂದಾಗ ಸ್ವಲ್ಪ ಹುಲಿ ಇಂಥವ ಆನಿ ಪಾನಿ ಏನಾರ ಓಡಾಡ್ತಿರ್ತಾವ ಒಟ್ಟ ಪ್ರಾಣಿಗಳು. ಆದ್ರೆ ಜಾತ್ರೆ ಟೈಮ್ನಾಗ ಒಟ್ಟ ಯಾವ ಪ್ರಾಣಿಗಳು ರೋಡಿಗೆ ಬರಂಗಿಲ್ಲ, ಅಡ್ಡಾಡಂಗಿಲ್ಲ. ಯಾಕಂದ್ರೆ ಒಂದು ಜನ ಗದ್ಲ ಭಾಳ ಇರ್ತೈತಿ ಜಾತ್ರೆ ಟೈಮ್ನಾಗ. ಯಾಕಂದ್ರೆ 15 ದಿನಕ್ಕಿಂತ ಮುಂಚೆ ತಿಂಗಳಾಂಗಟ್ಲೆ ಚಕಡಿ ಗಾಡಿ, ಟ್ರ್ಯಾಕ್ಟ್ರಿ, ದೊಡ್ಡ ದೊಡ್ಡ ಟೆಂಪೋ, ಬಸ್ ಮಾಡ್ಕೊಂಡು ಹೋಗ್ತಿರ್ತಾರ. ಹಂಗಾಗಿನೂ ಇರ್ಬೋದು. ಇಲ್ಲ ಅವಾಗ ಇನ್ನೊಂದು ಏನಂತಾರ ಅಂದ್ರೆ ಬಸವಣ್ಣ ಎಲ್ಲಾ ಪ್ರಾಣಿಗಳಿಗೂ ಬಾಯ್ತಡಿ ಹಾಕ್ತಾನ ಅಂತ ಅಂತಾರ. ಒಟ್ಟ ಅದೊಂದು ದೇವ್ರ ಪವಾಡ, ಅದಕ್ಕೂ ಇರ್ಬೋದು, ಹೇಳಕ್ಕಾಗಲ್ಲ. ಒಟ್ಟ ಈ ಕಾರಣಕ್ಕೆ ಅವಾಗ ಮಾತ್ರ ಪ್ರಾಣಿಗಳದೇನು ಕಾಟಿರಂಗಿಲ್ಲ. ಮೊದ್ಲು ಬಸವಣ್ಣನ ದರ್ಶನ ತಗೊಳ್ಳೋಣಂತ ಎಲ್ಲರೂ ಬರ್ರಿ. ಹರ 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 ಮಹಾದೇವ್. ಅಡಿಕೇಶ್ವರ ಮಡಿಕೇಶ್ವರ ಶ್ರೀ ಉಳವಿ ಚನ್ನಬಸವೇಶ್ವರ ಬಹುಪರಾಗ್. ಇದು ಶ್ರೀ ಉಳವಿ ಚನ್ನಬಸವೇಶ್ವರ ಅವರ ಗರ್ಭಗುಡಿ ರೀ ಇದು ಬಸವಣ್ಣಂದು. ಜಯ ಗಜದಂಡ ಶಿವಯೋಗಿ, ಜಯ ಗಜದಂಡ ಶಿವಯೋಗಿ, ಜಯ ಪರಿಪೂರ್ಣ ಸುಖಭೋಗಿ, ಜಯ ಪರಿಪೂರ್ಣ ಸುಖಭೋಗಿ. ಭ್ರುಕುಟಿಲತ ಸಿದ್ಧನಾಥ ಚರಣ, ಭ್ರುಕುಟಿಲತ ಸಿದ್ಧನಾಥ ಚರಣ, ಸಕಲ ಜನ
ಜಯ ಪರಿಪೂರ್ಣ ಸುಖ ಭೋಗಿ ಜಯ ಪರಿಪೂರ್ಣ ಸುಖ ಭೋಗಿ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತೀಪತಿ ಶಿವ ಹರ 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 ಮಹಾದೇವ್. ಯಪ್ಪ ದೇವರೇ ಬಸವಣ್ಣ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ತಂದೆ. ನಮ್ಮ ನೋಡ್ತಾ ಇರೋಂಥ ಎಲ್ಲ ವೀಕ್ಷಕ ಬಂಧುಗಳಿಗೂ ಒಳ್ಳೇದು ಮಾಡಪ್ಪ ತಂದೆ. ಇನ್ನು ಇಲ್ಲಿಯ ಬಗ್ಗೆ ಹೇಳುವಂಥ ಪ್ಲೇಸಸ್ ಅದಾವು, ನಿಮಗೆ ಮುಖ್ಯ ಮೊದಲು ಮಾಡಿ ತೋರಿಸ್ಲೇಬೇಕಾದಂಥ ಒಳ್ಳೆ ಒಳ್ಳೆ ಜಾಗಗಳದಾವು. ಅವನ್ನ ಖಂಡಿತ ತೋರಿಸ್ತೇನೆ, ಯಾಕಂದ್ರೆ ಉಳ್ವಿಗೆ ಬಂದಾಗ ನಿಮಗೂ ಹೆಲ್ಪ್ ಆಕೈತಿ ನೋಡಕ್ಕೆ ಗೊತ್ತಿಲ್ಲದವ್ರಿಗೆ. ಆಮ್ಯಾಗ ಇಲ್ಲಿ ಎಷ್ಟು ಚಂದ ಐತಿ ಪ್ರಕೃತಿ ಅನ್ನೋದು ನಿಮಗೆ ತಿಳಿಸ್ಬೇಕು. ನೆಕ್ಸ್ಟ್ ವಿಡಿಯೋ ನೋಡ್ರಿ.